ವಿಶ್ವಂ ಒಂದೇ ಜಗದ್ಗುರು ಹರಿ ಓಂ. ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ವೆಲ್ಕಮ್ ಟು ರಿಚ್ ವರ್ಲ್ಡ್. ದಿಸ್ ಮೆಸೇಜ್ ಇಸ್ ಡಿವೈನ್ಲಿ ಗೈಡೆಡ್ ಯು. ಇವತ್ತು ನನ್ನ ಹತ್ರ ಬ್ಯೂಟಿಫುಲ್ ಆಗಿ ಮೆಸೇಜ್ ಆಫ್ ಲವ್ ಒರಾಕಲ್ ಡೆಕ್. ಇದು ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್, ನಿಮ್ಮ ಬ್ರೇಕಪ್, ನಿಮ್ಮ ಹರ್ಟ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ವರೀಸ್, ನಿಮ್ಮ ಹ್ಯಾಪಿನೆಸ್, ನಿಮ್ಮ ಗುಡ್ ನ್ಯೂಸ್, ಪ್ರತಿಯೊಂದು ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರೋ ಪ್ರತಿಯೊಬ್ಬರ ಎನರ್ಜಿಗೂ ಟ್ಯಾರೋಟ್ ಕನೆಕ್ಟ್ ಆಗಿ ನಿಮಗೆ ಸಂಬಂಧಪಟ್ಟಿರುವಂತಹ ಕಾರ್ಡ್ಸ್ನ ನಾವು ಇವತ್ತು ಕಲೆಕ್ಟ್ ಮಾಡೋದಾಗಿರುತ್ತೆ. ಸೊ ಬೇಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ವಾಟರ್ನ ಕುಡೀರಿ. ಇವತ್ತು ಟ್ಯಾರೋಟಿಂದ, ಯೂನಿವರ್ಸಿಂದ ನಿಮಗೆ ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಯಾವ ರೀತಿ ಮೆಸೇಜ್ ಇದೆ ಅಂತ ನೋಡೋಣ. ಎಸ್, ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ, ತುಂಬ ಈಸಿಯಾಗಿ ಬಂದಿದ್ದಾವೆ ಕಾರ್ಡ್ಸು. ದಟ್ಸ್ ಗ್ರೇಟ್. ಓಕೆ, ಎಸ್, ಇಲ್ಲಿ ನೋಡಿ, ಇಲ್ಲೊಂದು ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ ಪೆನ್ ಇದೆ, ಗ್ರೀನ್ ಕಲರ್ ಪೆನ್ ಇದೆ, ಯೆಲ್ಲೋ ಕಲರ್ ಪೆನ್ ಇದೆ. ಒಂದು ಕಲರ್ ಪೆನ್ನ ಸೆಲೆಕ್ಟ್ ಮಾಡಿ. ಓಕೆ, ನಿಮಗೆ ನೋಡಿದ ತಕ್ಷಣ ಯಾವ ಪೆನ್ನ ಟ್ರ್ಯಾಕ್ ಅನ್ನಿಸ್ತೋ, ನಿಮಗೆ ಯಾವ ಕಾರ್ಡ್ ಇನ್ಫಾರ್ಮೇಷನ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆಯೋ ಆ ಕಲರ್ ಪೆನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಓಕೆ, ನಿಮಗೆ ಯಾವ ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕಲರ್ ಪೆನ್ನ ಚೂಸ್ ಮಾಡಬೇಕು, ಎರಡೆರಡು ಮನಸ್ಥಿತಿ ಇದೆ ಅಂದರೆ ನೀವು ಆಲ್ರೆಡಿ ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ಅದಕ್ಕೆ ನಿಮಗೆ ಸೆಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ವಿಡಿಯೋನ ಪಾಸ್ ಮಾಡಿ, ಓಕೆನಾ? ಸ್ವಲ್ಪ ನಾನು ಹೇಳ್ತಿದ್ದೀನಲ್ವಾ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ರಿಲ್ಯಾಕ್ಸ್ ಆಗಿ, ವಾಟರ್ ಕುಡೀರಿ ಅಂತ. ಅದರಿಂದ ನೀವು ಕರೆಕ್ಟಾಗಿ ನಿಮ್ಮ ಎನರ್ಜೀಸ್ ಕನೆಕ್ಟ್ ಆಗಿರೋ ಕಾರ್ಡ್ನ ಚೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡಿ. ಯಾ, ಥ್ಯಾಂಕ್ ಯು, ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಒಂದೊಂದಾಗಿ ನೋಡೋಣ. ಇವತ್ತು ನಿಮಗೆ ಡಿವೈನ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ಯಾವ ರೀತಿಯಾದಂತಹ ಬ್ಯೂಟಿಫುಲ್ ಗೈಡೆನ್ಸ್ ಇದೆ, ವಾರ್ನಿಂಗ್ ಮೆಸೇಜ್ ಇದ್ದಾವೆ ನೋಡೋಣ. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಈ ಸ್ಕೈ ಬ್ಲೂ, ಲೈಟ್ ಬ್ಲೂ ಕಲರ್ ಪೆನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ಕಾರ್ಡಲ್ಲಿರುವಂತಹ ಮೆಸೇಜ್ ಗ್ರೇಟ್ ಅಂತ ಬಂದಿದೆ. ಐ ವಿಶ್ ದಿಸ್ ನೆವರ್ ಹ್ಯಾಪೆಂಡ್ ಅಂತ. ಅಂದರೆ ನಿಮ್ಮಿಬ್ಬರಲ್ಲಿ ಅಥವಾ ಇಬ್ಬರು ಆಗಿರ್ಬೋದು, ಈ ಘಟನೆ ನಡೆದಿರದಿದ್ದರೆ ಚೆನ್ನಾಗಿತ್ತು ಅಂತ ಪಶ್ಚಾತ್ತಾಪ ಪಡೋದು. ಓಕೆನಾ? ನಿಮ್ಮಲ್ಲಿ ಏನು ಹಾರ್ಟ್ ಬ್ರೇಕಪ್ ಅಥವಾ ನೀವು ಎಮೋಷ್ನಲಿ ಸೈಲೆಂಟ್ ಆಗಿದ್ದೀರಾ, ಇವಾಗ ಡಿಸ್ಟೆನ್ಸ್ ಏನಿದೆ ನಿಮ್ಮ ಮಧ್ಯೆ ಈಗ, ಅದು ನಡಿಬಾರ್ದಾಗಿತ್ತು. ನಿಮ್ಮ ಮಾತಿಗೆ ಮಾತು ಕೊಟ್ಟು ಗಲಾಟೆನ ಮತ್ತಷ್ಟು ಜಾಸ್ತಿ ಮಾಡಿ ನಿಮ್ಮಿಂದ ದೂರ ಆಗಬಾರ್ದಿತ್ತು ಅಂತ ಫೀಲಿಂಗ್ಸ್ ಇಲ್ಲಿ ನೋಡ್ತಿದ್ದೀನಿ ನಾನು. ಓಕೆ, ಸೊ ಸಪ್ರೇಷನ್ ನಂತರ ಒಂಥರ ಲವ್ ಮತ್ತೆ ಬೇಕು ಅಂತ ಫೀಲ್ ಆಗುವಂಥದ್ದು ಇದು. ಆ ನಡೆದು ಹೋದಂತಹ ಘಟನೆಗೆ ಪಶ್ಚಾತ್ತಾಪ ಪಡ್ತಿರೋವಂಥದ್ದು ಈ ಕಾರ್ಡ್ ಹೇಳ್ತಿದೆ. ಓಕೆ, ಸೊ ನೆಕ್ಸ್ಟ್ ಮತ್ತಷ್ಟು ಕಾರ್ಡ್ಸ್ ಕಲೆಕ್ಟ್ ಮಾಡೋಣ. ಇನ್ನು ಏನೆಲ್ಲ ಹೇಳ್ಬೋದು. ಬಟ್ ಇಬ್ಬರಲ್ಲೂ ವರೀಸ್ನ ನೋಡ್ತಿದ್ದೀನಿ ನಾನು. ಇಬ್ಬರಿಗೂ ಪ್ರೀತಿ ಬೇಕು, ಬಟ್ ಕೆಲವೊಂದು ಸನ್ನಿವೇಶಗಳು ನಿಮ್ಮ ಗಲಾಟೆ ಮಾಡಿಸಿದಾವೆ, ನಿಮ್ಮ ಫ್ಯಾಮಿಲಿ ಕಡೆ ಆಗಿರ್ಬೋದು. ಓಕೆನಾ? ಅವ್ರ ಡಿಸಿಷನ್, ನಿಮ್ಮ ಡಿಸಿಷನ್ನಲ್ಲಿ ತುಂಬ ವೇರಿಯನ್ಸ್ ಇರ್ಬೋದು, ಅದಕ್ಕೆ ಅಂತ ಹೇಳ್ತಿದೆ ಇಲ್ಲಿ. ಸೊ ನೋಡೋಣ, ಮತ್ತಷ್ಟು ಕಾರ್ಡ್ಸ್ನ ಕಲೆಕ್ಟ್ ಮಾಡೋಣ. ನಿಮ್ಮ ಎಮೋಷನ್ಸ್, ಫೀಲಿಂಗ್ಸ್, ನಿಮ್ಮ ಲವ್ ಸ್ಟೋರಿ ಹೇಗೆ ನಡೀತಿದ್ದಾವೆ. ಸೊ ಎಸ್, ಕಲೆಕ್ಟ್ ಆಗಿದೆ. ಒಂದು ಕಾರ್ಡ್ ಅಟ್ಯಾಚ್ಮೆಂಟ್ ಅಂತ ಬಂದಿದೆ. ಈಗೋ ಇದ್ದಾವೆ ನಿಮ್ಮಲ್ಲಿ. ಯಾ, ಸೊ ಸ್ಕೈ ಬ್ಲೂ ಕಲರ್ ಪೆನ್ ನಿಮ್ಮ ಎಮೋಷನ್ಸ್ನ ವ್ಯಕ್ತಪಡಿಸುವಂತಹ ಟೈಮ್ ಇದು. ಯಾ, ವ್ಯಾಲ್ಯೂಸ್, ಬ್ರೋಕೆನ್ ವ್ಯಾಲ್ಯೂಸ್, ತುಂಬ ಡಿಸಪಾಯಿಂಟೆಡ್ ಲವ್ ಸ್ಟೋರಿ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ಮೊದಲನೇ ಕಾರ್ಡ್ ಹೇಳ್ತಿರೋ ಪ್ರಕಾರ ನಡೆದೋಗಿರೋಂತಹ ಘಟನೆಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಓಕೆನಾ? ನೀವು ಬೇಕು ಅಂತ ಮನಸ್ಸಲ್ಲಿದ್ರು, ಮೈಂಡು ಯೋಚನೆ ಮಾಡಿರೋ ಗಲಾಟೆ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಡಿಟ್ಯಾಚ್ಮೆಂಟ್, ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್ ಅಂತ. ಮನಸ್ಸಿಗೆ ಶಾಂತಿ ಸಿಗಲು ನಿನ್ನ ಬಿಡಬೇಕಾಯಿತು. ಓಕೆನಾ? ನಿನ್ನ ಪ್ರೀತಿ ಬೇಕು, ಬಟ್ ಕೆಲವೊಂದಿನ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಅಲ್ವಾ, ಅದಕ್ಕೋಸ್ಕರ ನಿನ್ನಿಂದ ದೂರ ಆಗಬೇಕಾದ ಪರಿಸ್ಥಿತಿ ಬಂದಿದೆ ಅಂತ. ಸೊ ಸ್ವಲ್ಪ ದಿನ ದೂರ ಆಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ, ಮತ್ತೆ ಪ್ರೀತಿನ ಸ್ಟಾರ್ಟ್ ಮಾಡೋ ಉದ್ದೇಶ ಇದೆ ಇಲ್ಲಿ. ಓಕೆ, ನೋವಿಂದ ಹೊರಬರಲು ದೂರ ಆಗಿದ್ದಾರೆ ಅಂತ. ಓಕೆನಾ? ನಿಮ್ಮ ಪ್ರೀತಿ ಇನ್ನೂ ಮುಗ್ದಿಲ್ಲ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಈಗೋ ಅಂತ ಬಂದಿದೆ ಥರ್ಡ್ ಕಾರ್ಡ್. ಓಕೆ, ಸೊ ಈಗೋ ಬಂದಿದೆ ಥರ್ಡ್ ಪ್ಲೇಸಲ್ಲಿ. ಅಂದರೆ
ಯಾವುದೋ ಒಂದು ಮೂರನೇ ವಿಚಾರದಿಂದ, ಮೂರನೇ ವ್ಯಕ್ತಿಯಿಂದ ಈಗೋನ ವ್ಯಕ್ತಪಡಿಸ್ತಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ. ಓಕೆ. ಈಗೋ ಸ್ಟಾಪ್ಡ್ ಹಾನೆಸ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿನ ವ್ಯಕ್ತಪಡಿಸೋದ್ರಲ್ಲಿ ಈಗೋ ಅಡ್ಡ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ಸರಿಯಾಗಿ ಹೇಳೋದಿಕ್ಕೆ, ಎಕ್ಸ್‌ಪ್ರೆಸ್ ಮಾಡೋದಿಕ್ಕೆ ಆಗ್ತಿಲ್ಲ ಅಂತ. ಓಕೆನಾ? ಕ್ಷಮೆ ಕೇಳಬೇಕಾದ್ರೆ ಅಹಂಕಾರ ಅಡ್ಡಿ ಬರುತ್ತೆ. ಪ್ರೀತಿನ ತೋರಿಸ್ಬೇಕಾದ್ರೆ ನಾನೇನು ಅವ್ರ ಹತ್ರ ಪ್ರೀತಿಸಿರೋ ರೀತಿ ಅಂದ್ರೆ ಪ್ರೀತಿ ತೋರಿಸೋದ್ರಲ್ಲೂ ಈಗೋ ಅಲ್ವಾ? ಅವರೇ ಪ್ರೀತಿ ಮಾಡ್ಲಿ, ಅವರೇ ಗಿಫ್ಟ್ ಕೊಡ್ಲಿ, ನಾನ್ಯಾಕೆ ಅವ್ರ ಹತ್ರ ಪ್ರೀತಿಗೋಸ್ಕರ ಭಿಕ್ಷೆ ಬೇಡೋದು ಅಂತ ನೀವು ಅನ್ಕೊಳ್ತಿದ್ದೀರಲ್ವಾ? ಅದಕ್ಕೆ ಅದು ಈಗೋ ಅಂತ ಆಗ್ತಿದೆ. ಸೊ ಇದರಿಂದ ಸಂಬಂಧ ಹಾಳಾಗ್ತಿದೆ. ಇನ್ನಷ್ಟು ರಿಲೇಶನ್‌ಶಿಪ್ ವೀಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ನೋಡ್ತಿದೀವಿ. ಓಕೆನಾ? ಇಬ್ಬರಲ್ಲಿ ಯಾರು ತುಂಬ ಈಗೋ ಪರ್ಸನ್ಸ್ ಇಬ್ರೂನ ಕಮೆಂಟ್ ಮಾಡಿ ಹೇಳಿ. ಓಕೆ. ಸೊ ನಿಮ್ಮ ಲವ್ ಸ್ಟೋರಿ ಮೋಸ್ಟ್‌ಲಿ ಚೆನ್ನಾಗಿತ್ತು ಅಂದ್ರೆ ನೀವು ಈ ಪೈಲ್ಸ್‌ನ ಸೆಲೆಕ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ. ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಕನ್‌ಫ್ಯೂಷನ್ಸ್ ಇದೆ ಲವ್ ಮ್ಯಾರೇಜಲ್ಲಿ ಅಲ್ವಾ? ಅದಕ್ಕೆ ನೀವು ಈ ವಿಡಿಯೋ ನೋಡ್ತಿದ್ದೀರಾ. ಈಗೋ, ಡಿಟ್ಯಾಚ್‌ಮೆಂಟ್ ಅಲ್ವಾ? ಯೆಸ್, ಬ್ರೋಕೆನ್. ನೆಕ್ಸ್ಟ್ ಕಾರ್ಡ್ ಬ್ರೋಕೆನ್ ಅಂತ ಬಂದಿದೆ. 4ನೇ ಡಿಸಿಷನ್ ರಾಹು ಕಾರ್ಡ್ 4th ಕಾರ್ಡ್. ನಿಮ್ಮ ಡಿಸಿಷನ್ ಬ್ರೇಕಪ್, ಬ್ರೋಕೆನ್ ಹಾರ್ಟ್, ಡೀಪ್ ಎಮೋಷನಲ್ ಪೇನ್ ಇದೆ. ಹಾರ್ಟ್ ಬ್ರೇಕ್, ಸ್ಯಾಡ್ನೆಸ್, ಡಿಸಪಾಯಿಂಟ್ಮೆಂಟ್ಸ್ ಇದಾವೆ ಈ ಕಾರ್ಡ್ಸಲ್ಲಿ. ಸೊ ಈ ಪರಿಸ್ಥಿತಿ ತುಂಬ ಮನಸ್ಸಿಗೆ ನೋವು ಕೊಡ್ತಿದೆ. ಓಕೆನಾ? ನಿಮ್ಮ ಈಗೋ ಪರ್ಸನ್ಸ್ ನೀವು ಓಕೆನಾ? ಲೋನ್ಲಿ ಆಗಿ ಕೂತ್ಕೊಂಡು ಥಿಂಕ್ ಮಾಡಬೇಕು, ಡಿಸಿಷನ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ. ಬ್ರೋಕೆನ್ ಹಾರ್ಟ್ ಇವಾಗ ನಿಮ್ಮದು ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ನಿಮ್ಮ ಕೈಯಾರೆ ನೀವೇ ನಿಮ್ಮ ಪ್ರೀತಿನ ಹರ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಆ 4th ಕಾರ್ಡ್ ಹೇಳ್ತಿದೆ. ರಾಹು ಬಂದು ನೀನು ಎಷ್ಟು ಎಫರ್ಟ್ ಹಾಕ್ತೀಯೋ ಅಷ್ಟು ರಿಸಲ್ಟ್ ಕೊಡುತ್ತೆ. ನೀನು ಎಷ್ಟು ನಿನ್ನ ಪ್ರೀತಿನ ನೀನೇ ಕೈಯಾರೆ ಹಾಳು ಮಾಡ್ಕೊಂಡ್ರೆ ಅದು ಹಾಳಾಗುತ್ತೆ. ನೀನೇ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಕಾರ್ಡ್ ವ್ಯಾಲ್ಯೂಸ್ ಅಂತ ಬಂದಿದ್ದಾವೆ. ಬ್ರೋಕೆನ್ ಕಾರ್ಡ್ ಮನಸ್ಸಿಗೆ ತುಂಬ ಬೇಸರ, ದುಃಖ, ಭಾರ ಅಂತ ಫೀಲಿಂಗ್ಸ್ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕಾರ್ಡ್ ಸೊ ವ್ಯಾಲ್ಯೂಸ್ ಅಂತ ಬಂದಿದೆ. ಬೋತ್ ಪೀಪಲ್ ವಾಂಟ್ ಡಿಫ್ರೆಂಟ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ಓಕೆನಾ? ಇಬ್ಬರು ಒಂದೇ ರೀತಿ ಸಮವಾಗಿ ಯೋಚನೆ ಮಾಡ್ತಾ ಇಲ್ಲ. ಓಕೆನಾ? ಪ್ರೀತಿ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ ಅಲ್ವಾ? ಅದರಲ್ಲಿ ದೋಣಿ ಮೇಲೆ ಇಬ್ರು ಜೀವನ ಅನ್ನೋ ದೋಣಿ ಮೇಲೆ ಪ್ರಯಾಣ ಮಾಡುವಾಗ ಇಬ್ರು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಬಟ್ ಬ್ಯಾಲೆನ್ಸ್ ಇಲ್ಲ, ಅಲ್ಲಿ ವ್ಯಾಲ್ಯೂಸ್ ಇಲ್ಲ. ಒಂದೇ ಥರ ಯೋಚನೆ ಮಾಡ್ತಿಲ್ಲ ಇಬ್ರು ಪ್ರೀತಿ ಬಗ್ಗೆ. ನಮ್ಮಿಬ್ಬರ ಜೀವನದ ಮೌಲ್ಯಗಳು, ನಂಬಿಕೆಗಳು, ಆಲೋಚನೆಗಳು ಒಂದೇ ರೀತಿ ಇಲ್ಲ ಅಂತ ಕಾರ್ಡ್ ಹೇಳ್ತಿದೆ. ಅದೇ ನೋಡಿ ಈ ಸಂಬಂಧ ದೂರ ಹೆಚ್ಚಾಗಲು ಮೇನ್ ರೀಸನ್ ಅಂತ. ಓಕೆ. ಸೊ ಇಲ್ಲಿ ನೋಡಿ ದ ಮೇನ್ ಟ್ಯಾರೋ ಡೆಕ್ಸಿಂದ ಕೆಲವೊಂದು ಕಾರ್ಡ್ಸ್‌ನ ಕಲೆಕ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ನಿಮಗೋಸ್ಕರ. ಸೊ ನೋಡೋಣ ಇನ್ನು ಏನು ಹೇಳ್ತಿದ್ದಾವೆ ನಿಮ್ಮ ಲವ್ ಸ್ಟೋರಿ, ರಿಲೇಶನ್‌ಶಿಪ್, ಮ್ಯಾರೇಜ್ ಬಗ್ಗೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಪೆಂಟಿಕಲ್ಸ್ ಬಂದಿದೆ, ಎಂಪರರ್ ಬಂದಿದೆ, ಡೆವಿಲ್ ಕಾರ್ಡ್ ಬಂದಿದೆ, ಲಾಸ್ಟ್ ಕಾರ್ಡ್ ದ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಬಂದಿದೆ. ಎಸ್, ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದು ನಿಮಗೆ ಏನು ಹೇಳ್ತಿದೆ ಅಂದರೆ, ಸೊ ನೀವು ಸ್ಟಾರ್ಟಿಂಗಲ್ಲಿ ಏನು ಮೆಸೇಜ್ ಆಫ್ ಲವ್ ಒರಾಕಲ್ ಡೆಕ್ಕಿಂದ ಕಲೆಕ್ಟ್ ಮಾಡಿದ್ದೀರಾ ಕಾರ್ಡ್ಸು ಅದರ ಬಗ್ಗೆ ಹೇಳ್ತಿದೆ. ಸೊ ನೀವೊಬ್ಬ ಕಿಂಗ್ ರೀತಿ ಈಗೋ ಇರುವಂತಹ ಪರ್ಸನ್ ರೀತಿ ಥಿಂಕ್ ಮಾಡಿ ಒಂಟಿ ಆಗ್ತಿದ್ದೀರಾ. ಓಕೆನಾ? ನಿಮಗೆ ಬೇಕಾಗಿರುವಂತಹ ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಓಕೆನಾ? ಮದುವೆ ಅನ್ನೋ ಜೀವನದಲ್ಲಿ, ಲವ್ ಅನ್ನೋ ಜೀವನದಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಆ ಕಾರ್ಡ್ ರಿವರ್ಸ್ ಬಂದಿದೆ ಅಂತ ಆ ಕಾರ್ಡ್ ಹೇಳ್ತಿದೆ. ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದು ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದೆ ಅಂದರೆ, ಈಗೋನ ಹೊರಗಡೆ ಬಿಟ್ಟಿರೋದ್ರಿಂದ ನಿಮ್ಮ ಲವ್ ಲೈಫ್ ಆ ರೀತಿ ರಿವರ್ಸ್ ಆಗಿದೆ. ನಿಮ್ಮ ಲವ್ವಲ್ಲಿ ಕಿಂಗ್ ಆಗಬೇಕಾಗಿರೋ ಪ್ರೀತಿ ರಿವರ್ಸ್ ಹೊಡೆದಿದೆ ಅಂತಂದ್ಬಿಟ್ಟು 3 ಆಫ್ ಪೆಂಟಿಕಲ್ ಇಲ್ಲಿ ಹೇಳ್ತಿದೆ. ನಿಮಗೆ ಗುರುಬಲ ಚೆನ್ನಾಗಿದೆ ಅಂತ ಹೇಳ್ತಿದೆ ಈ ವರ್ಷ. ಓಕೆನಾ? 3 ಡೇಸಲ್ಲಿ ಆಗಿರ್ಬೋದು, 3 ವೀಕ್ಸಲ್ಲಿ ಆಗಿರ್ಬೋದು, 3 ಮಂತ್ಸಲ್ಲಿ ಆಗಿರ್ಬೋದು, ನಿಮ್ಮ ರಿಲೇಶನ್‌ಶಿಪ್ ಮತ್ತೆ ಸ್ಟ್ರಾಂಗ್ ಆಗುವಂಥದ್ದು, ಈಗೋ ರಿಮೂವ್ ಆಗುವಂಥದ್ದು, ನೆಗೆಟಿವ್ ಪೀಪಲ್ಸ್, ಥರ್ಡ್ ಪಾರ್ಟಿ ಪೀಪಲ್ಸ್ ರಿಮೂವ್ ಆಗುವಂಥದ್ದು, ನೀವಿಬ್ಬರೇ ಸ್ವಂತವಾಗಿ ನಿರ್ಧಾರ ತಗೊಳ್ಳುವಂಥದ್ದು ನಾನಿಲ್ಲಿ ನೋಡ್ತಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ನೀವೊಂದು ಎಂಪೈರರ್ ಆಗ್ತೀರಾ ಅಂತ. ಓಕೆನಾ? ನಿಮ್ಮ ಮನೆ ದೊಡ್ಡವರು ಡಿಸಿಷನ್ ತಗೊಂಡು ನಿಮ್ಮ ಮದುವೆನ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಲೂ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ದೊಡ್ಡವರ ಆಶೀರ್ವಾದ ಇದೆ, ನಿಮ್ಮ ಮನೆ ದೇವರ ಆಶೀರ್ವಾದ ಇದೆ. ರಾಹು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಇಲ್ಲಿ. ನೀವೇ ಬೇಕು ಅಂದರೆ ಪ್ರೀತಿ ಸಿಗುತ್ತೆ, ಬೇಡ ಅಂದರೆ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊತೀರಾ ಅಂತ. ದ ಡೆವಿಲ್ ಕಾರ್ಡ್ ಅದೇ ಹೇಳ್ತಿದೆ. ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬನ್ನಿ, ಟಾಕ್ಸಿಕ್ ರಿಲೇಶನ್‌ಶಿಪ್ ಥಾಟ್ಸ್ ಬೇಡ ನಿಮಗೆ ಅಂತಂದ್ಬಿಟ್ಟು ಡೆವಿಲ್ ಕಾರ್ಡ್ ನಿಮಗೆ ವಾರ್ನ್ ಮಾಡ್ತಿದೆ. ನೀವೊಂದು ಗುಡ್ ರಿಲೇಶನ್‌ಶಿಪ್, ಲವ್ ಆ್ಯಂಡ್ ರಿಲೇಶನ್‌ಶಿಪ್ ನಿಮಗೆ ಬೇಕು ಅಂದರೆ ಈಗೋ ಏನಿದೆ ಓಕೆನಾ? ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ಳೋ ಅಂಥದ್ದು ಅವೆಲ್ಲ ನಿಮ್ಮ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸು.
ಅದು ವಾರ್ನಿಂಗ್ ಕೊಡ್ತಿದೆ. ಸೊ ಫೈನಲ್ ಕಾರ್ಡ್ ದ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಬಂದಿದೆ. ಓಕೆನಾ? ನಿಮ್ಮ ಥಾಟ್ಸ್, ನಿಮ್ಮ ಎಮೋಷನ್ಸೇ ನಿಮ್ಮನ್ನ ಲಾಕ್ ಮಾಡ್ತಿದೆ ಅಂತ. ಇಲ್ಲಿ ನೋಡಿ ಸನ್ ಎನರ್ಜಿ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಬಂದಿದೆ. ಬಟ್ ಅವರು ರಿವರ್ಸ್ ತಗೊಳ್ತಾರೆ ಆ ವ್ಯಕ್ತಿ. ಅದು ಆ ಕಾರ್ಡ್ ರಿವರ್ಸ್ ಬಂದಿದೆ. ಓಕೆನಾ? ಒಂದು ಸ್ಟಕ್ ರಿಲೇಶನ್‌ಶಿಪ್, ಬ್ಲಾಕ್ಸ್ ಏನಿದೆ, ಓಕೆನಾ? ಒಂದ್ ಕಡೆ ಮಾತ್ರ ಲವ್ ಬೇಕು ಅಂತ ಎಫರ್ಟ್ಸ್ ಹಾಕಿದ್ರೆ ಸರಿ ಹೋಗೋದಿಲ್ಲ. ಓಕೆ. ಆ ರೀತಿ ಹೇಳ್ತಿದೆ. ಸೊ ನಿಮ್ಮ ಪ್ರೀತಿನ ನೀವೇ ಸರಿಯಾಗಿ ಬದಲಾಯಿಸ್ಕೊಳ್ಳಿ. ಈಗೋಸ್‌ನ ಬಿಡಿ. ನೆಗೆಟಿವ್ ಥಾಟ್ಸ್‌ನ ಬಿಡಿ. ಓಕೆನಾ? ನಿಮ್ಮ ಪಾರ್ಟ್ನರ್ ಕ್ಯಾರೆಕ್ಟರ್ ಆಲ್ರೆಡಿ ನಿಮ್ಮಲ್ಲಿ ಪ್ರೋಗ್ರಾಮಿಂಗ್ ಆಗಿದೆ. ಅದನ್ನ ಬದಲಾಯಿಸ್ಕೊಳ್ಳಿ ಅಂತ ಇವತ್ತು ನಿಮಗೆ ಯೂನಿವರ್ಸ್, ಡಿವೈನ್ ಟ್ಯಾರೋಟ್ ಗೈಡೆನ್ಸ್ ಮೆಸೇಜ್ ಕೊಡ್ತಿದೆ. ಎಸ್, ಬ್ಯೂಟಿಫುಲ್. ಟೋಟಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಓಕೆನಾ, ನೀವು ಪ್ರೀತಿ ವಿಚಾರದಲ್ಲಿ ಕಿಂಗ್, ಕ್ವೀನ್ ಆಗಬೇಕು ಅಂದರೆ ಈಗೋನ ಬಿಡಬೇಕು. ಓಕೆನಾ? ನೀವು ಸ್ವಲ್ಪ ಕನ್ವಿನ್ಸ್ ಆಗಿ ಸ್ಟ್ರಾಂಗ್ ಆಗಿರಿ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಈ ಬ್ಯೂಟಿಫುಲ್ ಗ್ರೀನ್ ಕಲರ್ ಪೆನ್ನ ಸೆಲೆಕ್ಟ್ ಮಾಡಿದ್ದೀರಾ? ಸೊ ನಿಮ್ಮ ಪ್ರೀತಿ ಬಗ್ಗೆ ಯಾವ ರೀತಿ ಟ್ಯಾರೋಟ್ ಗೈಡೆನ್ಸ್ ಇದೆ? ಅನ್ಅಪ್ರಿಷಿಯೇಟೆಡ್ ಅಂತ ಬಂದಿದೆ. ಓಕೆ. ಐ ಲಿಫ್ಟ್ ಲೈಕ್ ಯು ಡಿಡ್ ನಾಟ್ ಕೇರ್. ಇಲ್ಲಿ ಟೋಟಲಿ ಏನು ಹೇಳ್ತಿದೆ ಅಂದರೆ, ನಿಮ್ಮ ಪ್ರೀತಿಗೆ ಒಂದು ಮೌಲ್ಯ ಸಿಗ್ತಿಲ್ಲ, ವ್ಯಾಲ್ಯೂ ಸಿಗ್ತಿಲ್ಲ, ಕೇರ್ ಮಾಡ್ತಿಲ್ಲ, ಪ್ರೀತಿ ಇದ್ರೂ ಅದು ಕಾಣ್ತಿಲ್ಲ, ಗಮನ, ಸಮಯ, ಕಾಳಜಿ ಕಡಿಮೆ ಅಂತ ಅನ್ನಿಸ್ತಿದೆ ಅಂತ. ಇದರಿಂದ ಮನಸ್ಸಿಗೆ ನೋವಾಗಿದೆ ಅಂತ ನಿಮ್ಮ ಇಬ್ಬರ ಫೀಲಿಂಗ್ಸ್. ಓಕೆ. ದೇ ಲೆಫ್ಟ್ ಎಮೋಷ್ನಲಿ ನೆಗ್ಲೆಕ್ಟೆಡ್ ಅಂತ. ಪ್ರೀತಿಗೆ ವ್ಯಾಲ್ಯೂ ಸಿಗದ ಭಾವನೆ ನಿಮ್ಮಲ್ಲಿ. ಟೈಮ್ ಕೊಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಮೀಟ್ ಮಾಡ್ತಾ ಇಲ್ಲ, ಗಿಫ್ಟ್ ಕೊಡ್ತಿಲ್ಲ ಅನ್ನೋ ಭಾವನೆ ಇಬ್ಬರಲ್ಲೂ ಇದೆ ಜಾಸ್ತಿ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟು ಸೀಕ್ರೆಟ್ಸ್ ಅಂತ ಬಂದಿದೆ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿದೆ ಅಲ್ವಾ? ಸೊ ತುಂಬ ಇಂಟ್ರೆಸ್ಟಾಗಿ ಕಲೆಕ್ಟ್ ಆಗಿದ್ದಾವೆ ಕಾರ್ಡು. ಗ್ರೀನ್ ಕಲರ್ ಅಂದರೆ ನಾನು ಪಾಸಿಟಿವ್ ಅಂದ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ, ಸ್ವಲ್ಪ ಕೇರ್ ಕಡಿಮೆ ಇದೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಟೋಟಲಿ 6 ಕಾರ್ಡ್ಸ್ ಇಲ್ಲಿ ಕಲೆಕ್ಟ್ ಆಗಿದ್ದಾವೆ. ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ ಬ್ಯೂಟಿಫುಲ್ ಆಗಿ ಒಂದು ಸ್ಟೋರಿ ನೋಡ್ತಿದ್ದೀನಿ ನಾನಿಲ್ಲಿ. ಸೀಕ್ರೆಟ್ಸ್ ಅಂತ ಬಂದಿದೆ. ಸೊ ಐ ಹ್ಯಾವ್ ನಾಟ್ ಟೋಲ್ಡ್ ಯು ಎವ್ರಿಥಿಂಗ್ ಅಂತ. ಅಂದರೆ ಅವರು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ, ಅಥವಾ ನೀವು ಅವ್ರ ಜೊತೆ ಪ್ರತಿಯೊಂದನ್ನು ಶೇರ್ ಮಾಡ್ತಿಲ್ಲ. ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಹೇಳ್ಕೊಂಡಿರೋ ಅಷ್ಟು ನಿಮ್ಮ ಪಾರ್ಟ್ನರ್ ಜೊತೆ ಹೇಳ್ಕೊಳ್ತಿಲ್ಲ. ತುಂಬ ಸೀಕ್ರೆಟ್ಸ್ ಇದ್ದಾವೆ, ಪ್ರತಿಯೊಂದನ್ನು ಶೇರ್ ಮಾಡ್ತಿಲ್ಲ. ಓಕೆನಾ? ಫಿಯರ್, ಕನ್ಫ್ಯೂಷನ್ ಅಂತಲೂ ಹೇಳ್ತಿದೆ ಈ ಕಾರ್ಡು. ನಿಮ್ಮ ಪ್ರಾಮಾಣಿಕತೆನ ಲಾಕ್ ಮಾಡ್ತಿದೆ, ನೀವು ಪ್ರತಿಯೊಂದನ್ನು ಹೇಳೋದಕ್ಕೆ ಆಗದೆ ಇರೋದ್ರಿಂದ ಅಂತಂದ್ಬಿಟ್ಟು. ಸೊ ಬ್ಯುಸಿ ಲೈಫಲ್ಲಿ, ಓಕೆನಾ, ಪ್ರತಿಯೊಂದನ್ನು ಶೇರ್ ಮಾಡೋಕ್ಕೆ ಆಗ್ತಿಲ್ಲ. ಓಕೆನಾ? ನೀವು ಬಚ್ಚಿಟ್ಟಿರೋ ಸತ್ಯಗಳನ್ನ ಅವರು ಬೇರೆ ರೀತಿ ಅರ್ಥ ಮಾಡಿಕೊಂಡು ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಿದ್ದಾವೆ ಅಂತ ಕಾರ್ಡ್ ಹೇಳ್ತಿದೆ ಇಲ್ಲಿ. ಓಕೆ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಿದೆ. ಐ ಸಿ ಯುವರ್ ಸೈಡ್ ಆಫ್ ದ ಸ್ಟೋರಿ ಅಂತ. ದೇ ನಾವು ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಪೇಯ್ನ್ ಅಂತ ಹೇಳ್ತಿದೆ. ಈಗ ನಿನ್ನ ನೋವು, ನೀನು ಯಾವ ರೀತಿ ಜೀವನನ ಒಂದು ಅಂದರೆ ದೃಷ್ಟಿಕೋನ ಅದರಿಂದ ನೋಡ್ತೀಯಾ, ಅದು ನನಗೆ ಇವಾಗ ಅರ್ಥ ಆಗ್ತಿದೆ ಅಂತಂದ್ಬಿಟ್ಟು. ಜೀವನದ ಬಗ್ಗೆ ನೀವು ನೋಡುವಂತಹ ದೃಷ್ಟಿನೇ ಒಂದಾಗಿರುತ್ತೆ, ಅವ್ರು ಅಂದ್ಕೊಳ್ತಿರೋದೇ ಒಂದಾಗಿರುತ್ತೆ. ಅವರು ನಿಧಾನವಾಗಿ ನೀವು ದಾರಿಗೆ ಬರ್ತಿದ್ದಾರೆ. ಓಕೆನಾ? ನೀವು ಯಾವ ರೀತಿ ಜೀವನನ ನೋಡ್ತಿದ್ದೀರಾ, ರಿಲೇಷನ್ಶಿಪ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತಿದ್ದೀರಾ ಅನ್ನೋದು ಅವರು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಫೋರ್ತ್ ಕಾರ್ಡ್ ಎಸ್ಕೇಪ್ ಅಂತ ಹೇಳ್ತಿದೆ, ತಪ್ಪಿಸ್ಕೊಳ್ಳೋದು, ಓಡೋಗೋದು ಅಂತ. ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ. ಅವಾಯ್ಡೆಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಮೋಷ್ನಲ್ ಪ್ರೆಷರ್ಸ್ ಅಂತ. ಓಕೆನಾ? ಯಾವುದೇ ಸಂಬಂಧದ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ದಿರ, ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಿದ್ದಾರೆ, ದೂರ ಹಾಕ್ತಿದ್ದಾರೆ ಅಂತ. ಪ್ರೀತಿ ಇದ್ರೂ, ಜೀವನ ಮಾಡಬೇಕು ಅಂತ ಇದ್ರೂ, ನಿಮ್ಮ ಜೊತೆ ಇರಬೇಕು ಅಂತ ಇದ್ರೂ ಒತ್ತಡಗಳಿಂದ ದೂರ ಆಗುವಂಥದ್ದು. ನೆಕ್ಸ್ಟ್ ಕಾರ್ಡ್ ನೋಡಿ, ಕಮಿಟ್ಮೆಂಟ್. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ. ನೀನು ನನ್ನ ಭವಿಷ್ಯದ ಭಾಗವಾಗಬೇಕು ಎಂದು ನಾನು ಬಯಸ್ತೇನೆ ಅಂತ ಹೇಳ್ತಿದೆ ಕಾರ್ಡು. ನಿಜವಾದ ಪ್ರೀತಿ, ಗಂಭೀರ ಉದ್ದೇಶ ಇರುವಂತಹ ಪ್ರೀತಿ. ಓಕೆನಾ? ಇದು ಟೈಮ್ ಪಾಸ್ ಪ್ರೀತಿ ಅಲ್ಲ, ಇದು ಮದುವೆ ಅಥವಾ ದೀರ್ಘಕಾಲ ಸಂಬಂಧ. ಓಕೆನಾ? ಇದು ಹೃದಯದಿಂದ ಬಂದಂತಹ ಭಾವನೆ, ಟ್ರೂ ಲವ್ ಅಂತ ಹೇಳ್ತೀವಲ್ಲ, ಆ ರೀತಿ ಎಮೋಷನ್ಸ್ ಇದ್ದಾವೆ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ. ಓಕೆ. ಸೊ ನೆಕ್ಸ್ಟ್ ಕಾರ್ಡ್ ಹೇಳೋ ಪ್ರಕಾರ ಸ್ವಯಂ ಹಾನಿ ಮಾಡಿಕೊಳ್ಳೋದು ಅಂತ. ಈ ಕಾರ್ಡ್ ಹೇಳೋ ಪ್ರಕಾರ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟಿ ಇದೆ,
ಕೆಲವೊಮ್ಮೆ ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಆಗ್ತಿತ್ತು, ಅದನ್ನ ನಾನೇ ಹಾಳು ಮಾಡ್ಕೊಂಡೆ ಕೈಯಾರೆ ಅಂತ ಪಶ್ಚಾತ್ತಾಪ ಪಡ್ತಿರೋದು ಎಲ್ಲಿ? ಭಯ, ಗೊಂದಲ, ಆತ್ಮವಿಶ್ವಾಸದ ಕೊರತೆ ಇದೆ. ನನ್ನ ತಪ್ಪುಗಳಿಂದಲೇ ಸಂಬಂಧ ಹಾಳಾಗ್ತಿದೆ ಅನ್ನೋ ಭಾವನೆನ ಇಲ್ಲಿ ಒಬ್ಬ ಪಾರ್ಟ್ನರ್ ಎಮೋಷನ್ಸು ಇಲ್ಲಿ ವ್ಯಕ್ತವಾಗಿದ್ದಾವೆ ತುಂಬ ಕ್ಲಿಯರ್ ಆಗಿ. ಸೊ ನೋಡೋಣ, ನೆಕ್ಸ್ಟ್ ನಾನು ಮೇನ್ ಟ್ಯಾರೋ ಟ್ರಿಕ್ಸಿಂದ ಕಾರ್ಡ್‌ನ ಕಲೆಕ್ಟ್ ಮಾಡಿ ನೋಡ್ತೀನಿ. ಓಕೆನಾ? ಸೊ ಇದು ಮಿಕ್ಸ್ ಎಮೋಷನ್ಸ್ ಇದ್ದಾವೆ. ಓಕೆ. ನೀವು ಪ್ರೀತಿನ ಸರಿಯಾಗಿ ಎಕ್ಸ್‌ಪ್ರೆಸ್ ಮಾಡ್ತಿಲ್ಲ. ಕೇರ್ ಕಡಿಮೆ ಇದೆ. ಓಕೆನಾ? ಕೆಲವೊಂದು ಒತ್ತಡಗಳಿಂದ ದೂರ ಆಗ್ತಿದ್ದಾರೆ. ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಬಟ್ ಆದ್ರೂ ಪ್ರೀತಿ ಇದೆ. ಪ್ರೀತಿ ಹಾರ್ಟಿಂದ ಬಂದಿರುವಂಥದ್ದು, ಬ್ರೈನಿಂದ ಅಲ್ಲ ಇಲ್ಲಿ. ಓಕೆನಾ? ಟೈಮ್ ಪಾಸ್ ಪ್ರೀತಿ ಅಲ್ಲ, ತುಂಬ ಸ್ಟ್ರಾಂಗ್ ಪ್ರೀತಿ ಅಂತ. ವಾವ್! ಫ್ಯಾಮಿಲಿ ಕಾರ್ಡ್. ಮೇನ್ ಟ್ಯಾರೋ ಡೆಕ್ ನಿಮಗೆ ಫ್ಯಾಮಿಲಿ ಕಾರ್ಡ್ ಕೊಟ್ಟಿದೆ. ವಾವ್! ಕ್ವೀನ್ ಆಫ್ ಕಪ್ಸ್, ಎಮೋಷನ್ ಕಪ್ಸ್ ರಿವರ್ಸ್ ಕೊಟ್ಟಿದೆ. ಪೇಜ್ ಆಫ್ ಪೆಂಟಿಕಲ್ಸ್, ವಾವ್! ದ ಫೂಲ್ ಕಾರ್ಡ್ ಕೊಟ್ಟಿದೆ. ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಈ ನಾನು ಹೇಳ್ದೆ ಅಲ್ವಾ, ನಿಮ್ಮದು ಹಾನೆಸ್ಟ್ ಆಗಿರುವಂತಹ ಪ್ರೀತಿ. ಇದು ಟೈಮ್ ಪಾಸ್ ಪ್ರೀತಿ ಅಲ್ಲ. ಮದುವೆ ಆಗಿ ಈ ಜೀವನನ ನಿಮ್ಮ ಜೊತೆ, ಓಕೆನಾ, ಬ್ಯೂಟಿಫುಲ್ ಆಗಿ ಲವ್ ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ, ಫ್ಯಾಮಿಲಿನ ಲೀಡ್ ಮಾಡಬೇಕು ಅಂತ ಥಿಂಕಿಂಗ್ ಇರುವಂತಹ ಬ್ಯೂಟಿಫುಲ್ ಹಾನೆಸ್ಟ್ ರಿಲೇಶನ್‌ಶಿಪ್ ನಿಮ್ಮದು. ಓಕೆ. ಇಬ್ಬರ ಮನಸ್ಥಿತಿನೂ ಅದೇ ಆಗಿದೆ. ಓಕೆನಾ? ಇವರಾದ್ರೆ ಇನ್ನೊಬ್ರು ಬರ್ತಾರೆ ಬಿಡು ಅನ್ನೋ ಭಾವನೆ ಇಲ್ಲ. ತುಂಬ ಸ್ಟ್ರಾಂಗ್ ಲವ್ ಇಲ್ಲಿ ನೋಡ್ತಿದ್ದೀನಿ ನಾನು. ಒಂದು ಬ್ಯೂಟಿಫುಲ್ ಲವ್ ಪಿಕ್ಚರ್, ಫ್ಯಾಮಿಲಿ ಇದೆ, ಮನೆ ಇದೆ ಅಲ್ಲಿ. ಹೊರಗಡೆ ತುಂಬ ಚೆನ್ನಾಗಿ ಹ್ಯಾಪಿ ಆಗಿದ್ದಾರೆ ಅಲ್ವಾ? 10 ಆಫ್ ಕಪ್ಸ್. ಎಸ್. ಸೊ ನೋಡಿ, ನೆಕ್ಸ್ಟ್ ಕಾರ್ಡು ಕ್ವೀನ್ ಆಫ್ ಕಪ್ಸ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ ಎಮೋಷ್ನಲ್ ಬ್ಯಾಲೆನ್ಸ್ ಇಲ್ಲ ಅಂತ ಅಲ್ವಾ? ನಿಮಗೆ ಪ್ರೀತಿ ಬೇಕು, ಮದುವೆ ಬೇಕು, ಹ್ಯಾಪಿ ಲೈಫ್ ಬೇಕು, ಲವ್ ಆ್ಯಂಡ್ ರಿಲೇಷನ್‌ಶಿಪ್ಪಲ್ಲಿ 100%, 1000% ಕ್ಲಾರಿಟಿ ಬೇಕು. ಬಟ್ ಎಮೋಷ್ನಲಿ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತ. ಓಕೆನಾ? ಸೊ ಆ ಕಾರ್ಡು ರಿವರ್ಸ್ ಬಂದಿರೋದ್ರಿಂದ ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಅವರ ಮೇಲೆ ನಿಮಗೆ ನೆಗೆಟಿವ್ ಥಾಟ್ ಬಂದಾಗೆಲ್ಲ ಅದನ್ನ ಡಿಲೀಟ್ ಮಾಡಿ ಪಾಸಿಟಿವ್ ಥಾಟ್‌ನ ಹಾಕ್ಕೋಬೇಕು. ನಿಮ್ಮ ಪ್ರೀತಿನ ನೀವೇ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳ್ತಿದೆ. ಇದು ಸ್ವಲ್ಪ ದಿನ ಅಷ್ಟೇ. ಒಂದು ಎಮೋಷನಲ್ ಕ್ಲಾರಿಟಿ ಬರುತ್ತೆ ನಿಮಗೆ. ಓಕೆನಾ? ನೀವು ಎಲ್ಲ ಒಂದಾಗ್ತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಅಂಥ ನೆಗೆಟಿವ್ ಕಾರ್ಡ್ಸ್ ಏನೂ ಬಂದಿಲ್ಲ ಇಲ್ಲಿ. ಪೇಜ್ ಆಫ್ ಪೆಂಟಿಕಲ್, ತುಂಬ ಬೇಗನೆ ಎಲ್ಲ ಸರಿ ಹೋಗುತ್ತೆ. ಮನೆ, ಮದುವೆ ಎಲ್ಲನೂ ಸರಿಯಾಗಿ ಕೂಡಿ ಬರುತ್ತೆ ಅಂತ. ಮದುವೆಗೆ ನೀವು ಪ್ಲಾನ್ ಮಾಡ್ತಿರುವಂತಹ ಅಮೌಂಟ್ ಆಗಿರ್ಬೋದು, ಪ್ರತಿಯೊಂದು ಕ್ಲೀನಾಗಿ ರೊಟೇಷನ್ ಆಗುತ್ತೆ. ಪ್ರತಿಯೊಂದು ಕ್ಲೀನಾಗಿ ಸೆಟ್ ಆಗುತ್ತೆ, ಮದುವೆ ಆಗುತ್ತೆ ಅಂತ. ಯೆಲ್ಲೋ ಕಾರ್ಡ್ಸ್ ಬ್ಯಾಕ್‌ಗ್ರೌಂಡ್ ಇದೆ ಅಲ್ವಾ? 2 ಕಾರ್ಡಲ್ಲೂ ಲಾಸ್ಟಲ್ಲಿ ಯೆಲ್ಲೋ ಅಂದರೆ ಮದುವೆ ಅಂತ. ಓಕೆನಾ? ಮನಿ ಹೆಲ್ಪ್ ಮಾಡುತ್ತೆ. ನಿಮಗೆ ಫ್ರೀಡಮ್ ಇದೆ ನಿಮ್ಮ ಮದುವೆದಲ್ಲಿ. ನೀವು ಅನ್ಕೊಳ್ತಿರೋ ವ್ಯಕ್ತಿನೇ ಮದುವೆ ಆಗ್ತೀರಾ ಅಂತಂದ್ಬಿಟ್ಟು ನಿಮ್ಗೆ ಇಷ್ಟವಾಗಿರುವಂತಹ ಡ್ರೆಸ್‌ನ ಹಾಕೋದಿಕ್ಕೆ ಅವರು ಯಾವುದೇ ಜಡ್ಜ್‌ಮೆಂಟ್ ಮಾಡೋದಿಲ್ಲ. ಓಕೆ. ನಿಮಗೆ ಯಾವುದೇ ಪ್ರೆಷರ್ ಕೊಡೋದಿಲ್ಲ. ಈ ರೀತಿನೇ ಡ್ರೆಸ್ ಮಾಡು, ಹಾಗೆ ಇರು, ಹೀಗೆ ಇರು, ವೆಜ್ ತಿನ್ನು, ನಾನ್ ವೆಜ್ ತಿನ್ನಬೇಡ ಅಲ್ವಾ, ಡಯಟ್ ಮಾಡು, ಆ ರೀತಿ ಯಾವುದು ಮಾಡೋದಿಲ್ಲ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ. ಓಕೆನಾ? ಸ್ವಲ್ಪ ದಿನ ಅಷ್ಟೇ. ನಿಮ್ಮ ಡಿಸ್ಟೆನ್ಸ್ ಏನಿದೆ, ನಿಮ್ಮ ಹರ್ಟ್ಸ್ ಏನಿದೆ, ಓಕೆನಾ? ನಿಮ್ಮಿಂದ ಏನು ದೂರ ದೂರ ಸರಿತಿದ್ದಾರೆ ಅವೆಲ್ಲ ಸ್ವಲ್ಪ ದಿನ ಅಷ್ಟೇ. ತುಂಬ ಸ್ಟ್ರಾಂಗ್ ಎಮೋಷನಲಿ ಕನೆಕ್ಷನ್ ಇದೆ. ಒಂದು ಸೋಲ್ ಕನೆಕ್ಷನ್ ಇದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನಿಧಾನವಾಗಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಡೈಲಿ ಒಂದು 10-20 ಮಿನಿಟ್ಸು ಸೈಲೆಂಟಾಗಿ ಮೆಡಿಟೇಷನ್ ಮಾಡಿ. ಓಕೆನಾ? ನಿಮಗೆ ಎಲ್ಲ ಒಳ್ಳೆಯದೇ ಅಟ್ರಾಕ್ಟ್ ಆಗುತ್ತೆ. ಸೊ ಇವತ್ತು ಬ್ಯೂಟಿಫುಲ್ ಆಗಿ ಟ್ಯಾರೋಟ್ ಗೈಡ್ ಮಾಡಿದೆ ನಿಮಗೆ ಅಲ್ವಾ? ದಟ್ಸ್ ಗ್ರೇಟ್ ರೀಡಿಂಗ್. ತುಂಬ ನೆಗೆಟಿವಿಟಿ ಇಲ್ಲದೆ ಇರುವಂತಹ, ಓಕೆನಾ, ಕೆಲವೊಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇರುವಂತಹ ರೀಡಿಂಗ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ರೀನ್ ಪೆನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್, ಯಾರು ಲಾಸ್ಟ್ ಫೈಲ್ ಇದು ಯೆಲ್ಲೋ ಕಲರ್ ಪೆನ್, ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಲವ್ ಮೆಸೇಜ್ ಏನಿದೆ ಅಂದರೆ, ಓಹ್ ನೆಗ್ಲೆಕ್ಟೆಡ್, ಎಸ್, ಐ ಫೈಲ್ ಟು ಗಿವ್ ಯು ವಾಟ್ ಯು ನೀಡೆಡ್ ಅಂತ. ಅವರು ಫೇಲ್ ಆಗಿದ್ದಾರಂತೆ ನಿಮಗೆ ಏನು ಬೇಕೋ ಅದನ್ನು ಕೊಡೋದ್ರಲ್ಲಿ. ಓಕೆನಾ? ಅವೇರ್ನೆಸ್ ಆಫ್ ಪಾಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ತಿದೆ. ಓಕೆನಾ? ನಡೆದೋಗಿರುವಂತಹ ಘಟನೆಗಳ ಬಗ್ಗೆ ಅವೇರ್ನೆಸ್ ಬರ್ತಿದೆ ನಿಮ್ಮ ಪ್ರೀತಿಯಲ್ಲಿ ಅಂತ. ಕಾಳಜಿ ಸಿಗದ ಭಾವನೆ, ಕೇರ್ ಇಲ್ಲದ ಭಾವನೆ. ಓಕೆನಾ? ನಿನಗೆ ಬೇಕಾದದ್ದನ್ನು ನಾನು ಕೊಡಲಿಲ್ಲ. ಈಗ ನನ್ನ ತಪ್ಪು ನನಗೆ ಅರಿವಾಗ್ತಿದೆ. ಪಶ್ಚಾತ್ತಾಪನ, ತಪ್ಪನ್ನ ಒಪ್ಕೊಳ್ತಾ ಇರುವಂತಹ ಭಾವನೆ ಈ ಕಾರ್ಡಲ್ಲಿದ್ದಾವೆ. ತುಂಬ ಈಸಿಯಾಗಿ ಕಾರ್ಡ್ಸ್ ಕಲೆಕ್ಟ್ ಆಗ್ತಿದ್ದಾವೆ. ಫರ್ಗಿವ್ನೆಸ್ ಅಂತ ಬಂದಿದೆ. ನೋಡೋಣ ಮತ್ತಷ್ಟು ಕಾರ್ಡ್ಸ್ ಕಲೆಕ್ಟ್ ಮಾಡೋಣ. ನಿಮ್ಮ ಲವ್ ರಿಲೇಶನ್‌ಶಿಪ್‌ನ ಫೀಲಿಂಗ್ಸ್ ಹೇಗಿದೆ? ನಿಮ್ಮ ಲವ್ ಸ್ಟೋರಿ ಹೇಗಿದೆ? ನಾವಿವತ್ತು ನೋಡೋಣ. ಓಕೆ. ಸೊ ನಾನಿಲ್ಲಿ ಏನು ನೋಡ್ತಿದ್ದೀನಿ ಅಂದರೆ, ನೆಗ್ಲೆಕ್ಟೆಡ್ ಅಂದರೆ
ಸೊ ನಿಮ್ಮ ಪ್ರೀತಿ ನಿಮ್ಮ ಹತ್ರ ಇದ್ದಾಗ ಅವ್ರು ಕಾಲ್ ಮಾಡಿದಾಗ ಅವರ ಪ್ರೀತಿ ಬೆಲೆ ನಿಮಗೆ ಗೊತ್ತಾಗೋದಿಲ್ಲ. ಅವ್ರು ಯಾವಾಗ ಕಾಲ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ, ಅವಾಗ ಅವರು ಟೈಮ್‌ಗೆ ಸಿಗದೇ ಇದ್ದಾಗ, ಮೆಸೇಜ್‌ಗೆ ರಿಪ್ಲೈ ಮಾಡದೇ ಇದ್ದಾಗ, ಅವರ ಪ್ರೀತಿ ನಿಮಗೆ ಗೊತ್ತಾಗುತ್ತೆ ಅಂತ. ಓಕೆ. ಸೊ ಹತ್ರ ಇದ್ದಾಗ ಪ್ರೀತಿ ಗೊತ್ತಾಗಲ್ಲ, ದೂರ ಆದಾಗಲೇ ಗೊತ್ತಾಗುತ್ತೆ ಅಲ್ವಾ? ದೂರ ಆದ್ಮೇಲೆ ಹತ್ರ ಇದ್ದಾಗ ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋಂತಹ ಸ್ಟೋರಿ ಇಲ್ಲಿ ನೋಡ್ತಿದ್ದೀನಿ ನಾನು. ಫರ್‌ಗಿವ್‌ನೆಸ್ ಅಂತ ಬಂದಿದೆ. ಐ ಆಮ್ ಸ್ಟ್ರಗಲಿಂಗ್ ಟು ಗೆಟ್ ಓವರ್ ದ ಪಾಸ್ಟ್ ಅಂತ. ಸೊ ಅವರು ಪ್ರೆಸೆಂಟಲ್ಲಿ ಓಲ್ಡ್ ಪೇನ್‌ನ ತುಂಬಾ ಕ್ಯಾರಿ ಮಾಡ್ತಿದ್ದಾರೆ. ನೀವು ಅಂದಿರುವಂತಹ ಹರ್ಟ್ ಮಾತು, ನೀವೇನು ಪ್ರೀತಿ ಇಲ್ಲ, ನೀನು ನಂಗೆ ಟೈಮ್ ಕೊಡಲ್ಲ, ಕೇರ್ ಮಾಡಲ್ಲ, ನನ್ಗೇನು ಖರ್ಚು ಮಾಡ್ತಿಲ್ಲ, ಏನೇನೋ ನಡೆದಿದೆ ಇಲ್ಲಿ ಕೆಲವೊಂದು ಘಟನೆಗಳು. ಸೊ ಅವ್ರಿಗೆ ಆ ಪೇನ್ ಎಲ್ಲ ಮನ್ಸಲ್ಲಿ ಹಾಗೆ ಇಟ್ಕೊಂಡಿದ್ದಾರೆ. ನೀವು ಅವ್ರನ್ನ ಹರ್ಟ್ ಮಾಡಿರುವಂಥದ್ದು ಅಥವಾ ಅವ್ರು ನಿಮ್ಮನ್ನ ಹರ್ಟ್ ಮಾಡಿರುವಂಥದ್ದು. ಹಾರ್ಟಲ್ಲಿ ಆ ಪೇನ್ಸ್ ಹಾಗೆ ಇದ್ದಾವೆ. ಆ ಮಾತುಗಳು ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನೆನಪಲ್ಲಿದ್ದಾವೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಇಂದಿನ ವಿಷಯಗಳನ್ನ ಮರೆತು ಮುಂದೆ ಹೋಗೋದಿಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಂತ. ಓಕೆನಾ? ಇನ್ನೆಷ್ಟು ಬೇಜಾರಾಗೋ ರೀತಿ ಮಾತಾಡಿರ್ಬೇಡ ನೀವು. ಓಕೆನಾ? ಕ್ಷಮೆ ಸಂಪೂರ್ಣ ಆಗಿಲ್ಲ ಅಂತ. ಅವರು ನಿಮ್ಮನ್ನ ಕ್ಷಮಿಸ್ತಿಲ್ಲ ಅಥವಾ ಅವರು ನಿಮ್ಮನ್ನ ಕ್ಷಮಿಸ್ತಿಲ್ಲ ಅಂತ ನೋಡ್ಬೋದು. ಓಕೆ. ಡ್ಯಾಮೇಜ್ ಅಂತ ಬಂದಿದೆ. ಹಾನಿ, ನೋವು ಅಂತ. ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಪೇನ್ ಆನ್ ಬೋತ್ ಸೈಡ್ಸ್ ಅಂತ. ಓಕೆ. ಈ ವಿಷಯದಿಂದ ನಮ್ಮಿಬ್ಬರಿಗೂ ತುಂಬಾ ನೋವಾಗಿದೆ ಅಂತ ಹೇಳ್ತಿದೆ ಈ ಕಾರ್ಡು ನಿಮ್ಮಿಬ್ಬರಿಗೂ. ಸೊ ಗಂಭೀರ ನೋವು, ಭಾವನಾತ್ಮಕ ಗಾಯಗಳು ಇನ್ನೂ ಉಳಿದಿದ್ದಾವೆ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆನಾ? ತುಂಬಾ ತುಂಬಾ ಗಲಾಟೆ ನಡೆದಿದ್ದಾವೆ, ಬ್ರೇಕಪ್‌ವರೆಗೂ ಹೋಗಿದೆ ಅಂತ ಇಲ್ಲಿ ನೋಡ್ತಿದ್ದೀನಿ ನಾನು. ನಿಮ್ಮ ಲವ್ ಫೀಲಿಂಗ್ಸ್ ಇದೆ, ನಿಮ್ಮ ಸ್ಟೇಟಸ್ ಇದೆ, ಲವ್ ಸಾಂಗ್ಸ್, ಬ್ರೇಕಪ್ ಸಾಂಗ್ಸ್ ಏನೆಲ್ಲ ಇದಾವೆ ಕನ್ನಡ ಸಾಂಗ್ ಲಿಸ್ಟಲ್ಲಿ. ಅದರಲ್ಲಿ ಬ್ರೇಕಪ್ ಎಲ್ಲ ಸಾಂಗ್ಸು ನಿಮ್ಮದೇ ಆಗಿದ್ದಾವೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಎವ್ರಿ ಡೇ ಸ್ಯಾಡ್ ಲವ್ ಸ್ಟೋರಿ ಸ್ಟೇಟಸ್ ವಾಟ್ಸಪ್ಪಲ್ಲಿ ಪ್ರೊಫೈಲ್‌ಗೂ ಅದೇ. ಇನ್‌ಸ್ಟಾಗ್ರಾಮ್‌ಗೂ ಸ್ಟೋರಿಗೂ ಅದೇ ಅಲ್ವಾ? ನಿಮ್ಗೆ ಅಂಥದ್ದೇ ಇಷ್ಟ ಆಗುತ್ತೆ, ಅಂಥದ್ದೇ ಅಟ್ರಾಕ್ಟ್ ಮಾಡ್ತೀರಾ ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ. ಸೊ ಡಿಟ್ಯಾಚ್‌ಮೆಂಟ್ ಅಂತ ಬಂದಿದೆ. ಓಕೆನಾ? ದೂರ ಆಗೋದು, ಸ್ವಲ್ಪ ದಿನ ಮಾತಾಡದೇ ಇರೋವಂಥದ್ದು, ಮೆಸೇಜು, ಕಾಲ್ ಬ್ಲಾಕ್ ಮಾಡುವಂಥದ್ದು, ಡಿಟ್ಯಾಚ್‌ಮೆಂಟ್. ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್ ಅಂತ. ಚೂಸಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಮೆಂಟಲ್ ಪೀಸ್, ಎಮೋಷನಲ್ ಸೆಲ್ಫ್ ಪ್ರೊಟೆಕ್ಷನ್ ಅಂತ. ಮನಸ್ಸಿಗೆ ಶಾಂತಿ ಬೇಕಾಗಿರೋದ್ರಿಂದ ದೂರ ಆಗಿರುವಂತಹ ನಿರ್ಧಾರ. ಇದು ತಪ್ಪಲ್ಲ, ಸ್ವಯಂ ರಕ್ಷಣೆ ಅಂತ. ಓಕೆ. ಕೆಲವು ದಿನ ದೂರ ಆಗಿ ಒಂದು ಪಾತ್‌ನ ಚೂಸ್ ಮಾಡೋದಿಕ್ಕೆ, ಡಿಸಿಷನ್ ಮಾಡೋದಿಕ್ಕೆ, ನೀವೇ ಬೇಕಾ ಬೇಡ ಅಂತ ಒಂದು ಕ್ಲಾರಿಟಿ ತಗೊಳ್ಳೋದಿಕ್ಕೆ ದೂರ ಆಗಿರುವಂತಹ ಜೋಡಿನ ಇಲ್ಲಿ ನಾನು ನೋಡ್ತಿದ್ದೀನಿ. ನೆಕ್ಸ್ಟ್ ಕಾರ್ಡ್ ಹೋಲ್ಡಿಂಗ್ ಬ್ಯಾಕ್. ತಡೆಯುವುದು, ಅಂದ್ರೆ ಐ ಶುಡ್ ಹ್ಯಾವ್ ಎಕ್ಸ್‌ಪ್ರೆಸ್ಡ್ ಮೈಸೆಲ್ಫ್ ಬೆಟರ್ ಅಂತಂದ್ಬಿಟ್ಟು ಹೇಳದೇ ಇರುವುದು ಅಂತ. ನಾನು ನನ್ನ ಭಾವನೆಗಳನ್ನ ಇನ್ನೂ ಚೆನ್ನಾಗಿ ಹೇಳ್ಬೇಕಾಗಿತ್ತು. ಮನಸ್ಸಿನ ಮಾತುಗಳನ್ನ ಹೇಳದೆ ಹಾಗೆ ಉಳಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಪ್ರೀತಿ ನಿಮ್ಗೆ ಹೇಳೋದ್ರಲ್ಲಿ ಸೋತಿದ್ದೀನಿ ಅಂತ. ಸಂವಹನದ ಕೊರತೆ, ಪೂರ್ ಕಮ್ಯುನಿಕೇಷನ್, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾವೆ. ಸೊ ಹ್ಯಾಬಿಟ್ಸ್, ಐ ಡೋಂಟ್ ನೋ ಇಫ್ ವಿ ವಿಲ್ ನೆವರ್ ಚೇಂಜ್ ಅಂತ. ರಿಪೀಟಿಂಗ್ ಅನ್‌ಹೆಲ್ತಿ ಪ್ಯಾಟ್ರನ್ಸ್, ಫೀಲಿಂಗ್ ಸ್ಟಕ್, ಅನ್‌ಶೂರ್. ಓಕೆನಾ? ಲವ್ ಅಲ್ಲಿ ಪಾಸಿಬಿಲಿಟೀಸ್‌ನ ಲಿಮಿಟಿಂಗ್ ಪಾಸಿಬಿಲಿಟೀಸ್ ಆಗಿ ಮಾಡ್ಕೊಂಡಿರುವಂತಹದ್ದು ಅಂತ. ಬದಲಾವಣೆ ಸಾಧ್ಯವೇ ಅನ್ನೋ ಅನುಮಾನ ಇದೆ. ಓಕೆ. ಸೊ ಹಳೆಯ ಅಭ್ಯಾಸಗಳು, ಸಂಬಂಧಗಳು ಮುನ್ನಡೆಸುವ ಅಂತ ಅನುಮಾನ. ಓಕೆನಾ? ನಿಮ್ಮ ಪ್ರೀತಿಸ್ತಿರುವಂತಹ ಎಕ್ಸ್ ಜೊತೆ ಅಥವಾ ನೀವು ಅವ್ರಿಗೋಸ್ಕರ ಏನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಸ್ಮೋಕಿಂಗ್, ಡ್ರಿಂಕಿಂಗ್ ಅವೆಲ್ಲ ಬಿಟ್ಬಿಟ್ಟಿದ್ದೀರಾ. ಬಟ್ ಅದನ್ನು ಮತ್ತೆ ಅಭ್ಯಾಸ ಮಾಡ್ಕೊಂಡಿದ್ದೀರೇನೋ ಅಂತ ಅನುಮಾನ ಇಲ್ಲಿ ಹೇಳ್ತಿದೆ. ಸೊ ಮತ್ತಷ್ಟು ಟ್ಯಾರೋ ಡೆಕ್ಸ್, ಮೇನ್ ಟ್ಯಾರೋಟಿಂದ ಕೆಲವೊಂದು ಕಾರ್ಡ್ಸ್‌ನ ಕಲೆಕ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ. ಸೊ ದ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಪಾಸಿಬಲ್ ತುಂಬಾ ಇದೆ. ನಿಮ್ಮ ಲವ್ ಮ್ಯಾರೇಜ್ ಆಗೋದಿಕ್ಕೆ ಅಥವಾ ನಿಮ್ಮ ಮ್ಯಾರೇಜಲ್ಲಿ ಏನೋ ಪ್ರಾಬ್ಲಮ್ಸ್ ಬಂದಿದೆ, ಅದು ಮತ್ತೆ ಒಂದಾಗೋದಿಕ್ಕೆ. ಓಕೆ. ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಫ್ಯಾಮಿಲಿ ಕಾರ್ಡ್ ಬಂದಿದೆ. 10 1 ಡೇ, 1 ಅವರ್, 1 ಮಂತ್, 10 ವೀಕ್ಸ್ ಆಗಿರ್ಬೋದು. ಓಕೆನಾ? ಅಂದ್ರೆ ಒಂದು 10 ತಿಂಗಳು ಅಂತ ಹೇಳ್ಬೋದು. ಎನರ್ಜಿ ಚೆನ್ನಾಗಿದೆ. ನೀವು ಯಾವಾಗ ಎಮೋಷನಲಿ ಕನೆಕ್ಟ್ ಆಗೋದಿಕ್ಕೆ ಕೂತ್ಕೊಂಡು ಮಾತಾಡಿ, ನಿಮ್ಮ ಪ್ರಾಬ್ಲಮ್‌ನ ಕ್ಲಿಯರ್ ಮಾಡ್ಕೊಳ್ತೀರೋ, ಆ ಟೈಮ್‌ನ ತೋರಿಸ್ತಿದೆ. ಓಕೆನಾ? ಎಲ್ಲ ಸರಿ ಹೋಗುತ್ತೆ. ಹ್ಯಾಪಿ ಫ್ಯಾಮಿಲಿ ನಿಮ್ದಾಗುತ್ತೆ ಅಂತ. ಕ್ವೀನ್ ಆಫ್ ಕಪ್ಸ್ ಹೇಳೋ ಪ್ರಕಾರ ಎಮೋಷನ್‌ನ ನೀವೇ ಸರಿ ಮಾಡ್ಕೊಳ್ತೀರಾ ಕೈಯಲ್ಲಿ ಹಿಡಿದು ಅಂತಂದ್ಬಿಟ್ಟು. ಓಕೆ. ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ,
ನೀವು ಅನ್ಕೊಳ್ತಿರೋ ಅಷ್ಟು ಪ್ರೀತಿ ಸ್ವಲ್ಪ ನಿಧಾನವಾಗಿ ಸಿಗುತ್ತೆ. ಓಕೆನಾ? ನೀವು ಅನ್ಕೋಬೇಕಷ್ಟೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೀತಿ ಸಿಗುತ್ತೆ. ನೀವು ಅನ್ಕೋಬೇಕು ಅಷ್ಟೆ. ನೀವು ರೆಡಿ ಇರ್ಬೇಕು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಅಂತ ಕಾರ್ಡ್ ಹೇಳ್ತಿದೆ. ದ ಮೂನ್ ಕಾರ್ಡ್ ಬಂದಿದೆ. ಓಕೆ. ಮೂನ್ ಕಾರ್ಡ್ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ಟ್ರೂತ್ ರಿವೆಲ್ ಆಗುತ್ತೆ ಅಂತ. ಓಕೆನಾ? ಎಮೋಷನಲ್ ಕ್ಲಾರಿಟಿ ಬರುತ್ತೆ. ಫಿಯರ್ಸ್ ಎಲ್ಲ ಹೀಲ್ ಆಗುತ್ತೆ ಅಂತ. ಓಕೆ. ನಿಮ್ಗೆ ನಿಮ್ಮ ಪ್ರೀತಿ ನಿಜವಾದ ಪ್ರೀತಿನ ಅಲ್ವಾ ಅನ್ನೋ ಸತ್ಯ ಹೊರಗೆ ಬರುತ್ತೆ ಅಂತ ಆ ಕಾರ್ಡ್ ಹೇಳ್ತಿದೆ. ಭಯ ಇದೆ, ನಿಮ್ಮ ಪ್ರೀತಿಯಲ್ಲಿ ಅನುಮಾನ ಇದೆ, ಗೊಂದಲ ಇದೆ, ಕನ್‌ಫ್ಯೂಷನ್ಸ್ ಇದೆ, ಅವೆಲ್ಲ ಹೊರಗಡೆ ಬರುತ್ತೆ. ಓಕೆನಾ? ನಿಮ್ಮ ಪ್ರೀತಿಯ ಪ್ರತಿಫಲಕ್ಕಾಗಿ ನೀವು ವೆಯ್ಟ್ ಮಾಡಬೇಕು ಅಂತ ಈ ಕಾರ್ಡ್ ಹೇಳ್ತಿದೆ ನಿಮ್ಗೆ. ಓಕೆ. ಸೊ, ಏನೋ ನೆಗೆಟಿವಿಟಿ ಇಲ್ಲಿ ಅಷ್ಟೊಂದು ಇಲ್ಲ. ನಿಮ್ಮಲ್ಲಿರುವಂತಹ ಕನ್‌ಫ್ಯೂಷನ್ಸ್, ನೆಗೆಟಿವ್ ಥಾಟ್ಸ್ ಮಾತ್ರ ಇಲ್ಲಿ ನಾನು ನೋಡ್ತಿದ್ದೀನಿ. ಓಕೆನಾ? ನಿಮ್ಮ ಡ್ರೀಮ್ ಸರಿಯಾಗಿರ್ಬೇಕು ಅಂತ ಇಲ್ಲಿ ಡ್ರೀಮ್ ಕಾರ್ಡ್, ದ ಮೂನ್ ಕಾರ್ಡ್ ಬಂದಿದೆ. ಓಕೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಮೂನ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ಓಕೆ. ನಿಮ್ಮ ಪ್ರೀತಿಯಲ್ಲಿರುವಂತಹ ಭಯ ಹೊರಗಡೆ ಬರುತ್ತೆ. ಓಕೆನಾ? ಭಯ ಕ್ಲಿಯರ್ ಆಗುತ್ತೆ. ಒಂದು ಬ್ಯೂಟಿಫುಲ್ ಪ್ರೀತಿ ನಿಮ್ದಾಗುತ್ತೆ ಅಂತಂದ್ಬಿಟ್ಟು ದ ಮೂನ್ ಕಾರ್ಡ್ ರಿವರ್ಸ್ ಬಂದು ನಿಮಗೆ ಹೇಳ್ತಿದೆ. ನಿಮ್ಮ ಪ್ರೀತಿಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದಾವೆ ಅಲ್ವಾ? ಎಸ್. ಸೊ, ಫೈನಲ್ ಆಗಿ ಲಾಸ್ಟ್ ಕಾರ್ಡ್ ಹೇಳೋ ಪ್ರಕಾರ, ದ ಎಂಪರರ್ ಹೇಳೋ ಪ್ರಕಾರ ನಿಮ್ಮ ಮನೆ ದೇವರ ಆಶೀರ್ವಾದ ಇದೆ ಅಂತ. ಓಕೆ. ನಿಮ್ಮ ಪ್ರೀತಿನ ನಿಮ್ಮ ಲವ್ ಸ್ಟೋರಿಗೆ ನೀವೇ ಒಬ್ಬ ಎಂಪರರ್ ಆಗಿ, ಕಿಂಗ್ ಆಗಿ, ಕ್ವೀನ್ ಆಗಿ ನಿಮ್ಮ ಪ್ರೀತಿನ ಸರಿ ಮಾಡ್ಕೊಳ್ತೀರಾ. ನೀವು ಈ ರಿಲೇಶನ್‌ಶಿಪ್ ಅನ್ನೋ ಕನ್‌ಫ್ಯೂಷನ್‌ನ ಕ್ಲಿಯರ್ ಮಾಡಿ ಬ್ಯೂಟಿಫುಲ್ ಆಗಿರ್ತೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ ನಿಮ್ಗೆ. ಸೊ, ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಾರ್ಡ್ಸು. ಟೋಟಲಿ ನಾನು ಇಲ್ಲಿ ನೋಡ್ತಿರೋ ಪ್ರಕಾರ ಪ್ರೀತಿ ಇದ್ರೂ ತೋರಿಸ್ದಿರ ನೆಗ್ಲೆಕ್ಟ್ ಮಾಡುವಂಥದ್ದು, ಹಾಗೆ ದೂರ ಆಗಿರೋ ಪ್ರೀತಿ ಬಗ್ಗೆ ಪಶ್ಚಾತ್ತಾಪ ಪಡುವಂಥದ್ದು, ಓಕೆ. ನಡೆದೋಗಿರೋ ಘಟನೆಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳುವಂಥದ್ದು, ಇವೆಲ್ಲದನ್ನು ಬಿಟ್ಟು ನಿಮ್ಮ ಪ್ರೀತಿನ ನೀವು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳಿ. ಓಕೆನಾ? ಆ ರೀತಿ ಈ ಕಾರ್ಡ್ಸ್ ಹೇಳ್ತಿದ್ದಾವೆ. ಥ್ಯಾಂಕ್ ಯು ಸೋ ಮಚ್. ಯಾರು ಎಲ್ಲೋ ಪೇನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಲವ್ ರಿಲೇಶನ್‌ಶಿಪ್‌ನ ಎಮೋಷನಲ್ ರೀಡಿಂಗ್ ಇದಾಗಿದೆ. ಓಕೆನಾ? ನೀವು ಹೇಳ್ಕೋಬೇಕಾಗಿರುವಂತಹ ಪ್ರೀತಿ, ನೀವು ಎಕ್ಸ್‌ಪ್ರೆಸ್ ಮಾಡಬೇಕಾಗಿರುವಂತಹ ಪ್ರೀತಿನ ಅವ್ರಿಗೆ ಹೇಳಿ. ಓಕೆನಾ? ಲವ್‌ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿ ಮ್ಯಾರೇಜ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಿಮಗೆ ಇಂಡಿವಿಜುವಲಿ ಟ್ಯಾರೋಟ್ ರೀಡಿಂಗ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮಾತಾಡಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ನಾನು ಎಷ್ಟು ಕಾಲ್ಸ್ ಅಂತ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಆಫ್ಟರ್ ಟ್ಯಾರೋಟ್ ರೀಡಿಂಗ್ ನಂತರ ನಾವು ಮಾತಾಡ್ಬೋದು ಅಂತ ನಿಮಗೆ ಸರ್ವಿಸ್ ಅವೈಲೇಬಲ್ ಇದೆ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್.